ವಂದಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿಗೆ ಸಿದ್ಧರುಡರಿಗೆ ನನ್ನನಂತೆ ಸಿದ್ಧರುಡರಿಗೆ ನನ್ನನಂತೆ ಬಾಳ ಬಲ ವೇದಾಂತ ಕೇಸರಿ ಬಾಳ ನಜ್ಜನೆ ಕೇಳುವ ತನಕ ಬಾಳ ಮೂಗುತ್ತದೆ ಪವಿ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಸುವಗರ್ಜನೆ ಬಾಳ ಕೇಳಿದ ಬಳಿಕ ಕೂಡಲು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 13ನೇ ಅಧ್ಯಾಯದ 7ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದೆ 5-6 ಶ್ಲೋಕಗಳಲ್ಲಿ ಅನೇಕ ಯಾವ ಸೃಷ್ಟಿಯ ಕ್ರಮವನ್ನು, ಜಗತ್ತು ಹೇಗೆ ಉತ್ಪತ್ತಿಯಾಯಿತು, ಆ ಜಗತ್ತಿನಲ್ಲಿ ತೋರುವಂಥ ನಮ್ಮ ನಿಮ್ಮ ಎಲ್ಲರ ದೇಹ ಕೂಡ ಹೇಗಾಯಿತು ಅಂದರೆ ಘಟದಂತೆ ಕೊಡದಂತೆ ಇದು ಉತ್ಪತ್ತಿಯಾದದ್ದು. ಆದರೆ ಘಟ ದ್ರಷ್ಟ ಘಟ ಭಿನ್ನ ಅಂತ ಒಂದು ಪ್ರಮಾಣ. ಕೊಡ ಆಗಿದೆ ಅಂದರೆ ಕೊಡ ನಾವಲ್ಲ, ಯಾಕಂದರೆ ಕೊಡವನ್ನು ನಾವೇ ತಿಳಿಯುತ್ತೇವೆ ಎಂದಾಗ ಕೊಡ ನಮಗಿಂತ ಬೇರೆ ಇದೆ ಅಂತ ನಿಶ್ಚಯ. ಅದರಂತೆ ಇಲ್ಲಿ ಕೂಡ ಅನೇಕ ತತ್ವಗಳಿಂದ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಭೂತಾದಿಗಳು ಮತ್ತು ಶಬ್ದ ಸ್ಪರ್ಶ ರೂಪ ಗಂಧಾದಿಗಳು, ಹೀಗೆ ಅನೇಕ ತತ್ವಗಳಿಂದ ಕೂಡಿದಂಥ ಈ ಶರೀರ, ಇದರಲ್ಲಿ ಅಂತಃಕರಣ ಮತ್ತು ಬಾಹ್ಯ ಅಂತ 2 ವಿಧ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಬಾಹ್ಯದಲ್ಲಿ, ಆದರೆ ಪ್ರಾಣಾದಿಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಒಳಗಿನವು.
ಇವು ಹೊರಗೆ ತೋರೋದಿಲ್ಲ. ಹಾಗಾಗಿ ಈ ರೀತಿ ಸೂಕ್ಷ್ಮ ಸೃಷ್ಟಿ, ಅದನಂತರ ಸ್ಥೂಲ ಸೃಷ್ಟಿ, ಹೀಗೆ ಕಾರಣ ಅನ್ನುವಂಥ ಮೂರು, ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥ ದೇಹ ಕೂಡಿ ಇದು ತೋರುವ ತನು. ಆದರೂ ಕೂಡ ಇಲ್ಲೇನು ಮಾಡಬೇಕಾಗ್ಯದಂದ್ರೆ 5 ಮಂದಿ ಮಿತ್ರರು ಅಂದರೆ ಗೆಳೆಯರು ಒಂದೇ ಜಾಗದಲ್ಲಿ ಎಲ್ಲೋ ಕುಳಿತಿರುತ್ತಾರೆ. ಪ್ರತಿಯೊಬ್ಬನ ಹತ್ತಿರ ಎಷ್ಟಂದ್ರೆ 1 ರೂಪಾಯಿ ಇದೆ. 5 ಮಂದಿಯಲ್ಲಿ 5 ರೂಪಾಯಿ, ಒಂದು. ಅದರಲ್ಲಿ ಮೊದಲನೆಯವನು ತನ್ನ ರೂಪಾಯಿಯಲ್ಲಿ 2 ಭಾಗ ಮಾಡಿ ಅರ್ಧ ರೂಪಾಯಿಯನ್ನು ತನ್ನಲ್ಲೇ ಇಟ್ಟುಕೊಂಡು ಉಳಿದ 8 ಆಣೆಯನ್ನು ಉಳಿದ 4 ಜನ ಮಿತ್ರರಿಗೆ 2 ಆಣೆಯಂತೆ ಕೊಟ್ಟನು. ಅಲ್ಲಿ ನಾವೇನು ಹೇಳ್ತೀವಿ, 5 ತತ್ಯಗಳಲ್ಲಿ ಅರ್ಧ ಭಾಗವನ್ನು ಮಾಡಿ ಅರ್ಧ ಮೂಲ ಭಾಗವನ್ನು ಬಿಟ್ಟು ಉಳಿದ ಅರ್ಧದಲ್ಲಿ 4 ಭಾಗವನ್ನು ಮಾಡಿದಾಗ 5 4 20 ತತ್ವ. ಈ ಮೂಲ ಒಂದು 5 ತತ್ವ ಸೇರಿ 25 ತತ್ವ ಅಂತ ಅಭಿಪ್ರಾಯ. ಅದರಂತೆ ಇದು ಒಂದು ದೃಷ್ಟಾಂತ ಬೇರೆ. ಇದು ಏನೇ ಇರಲಿ, ಇದೊಂದು ಸ್ಥೂಲವಾದ ದೇಹದ ವಿಮರ್ಶೆ ಅದ. ಇದು ಸ್ಥೂಲ ದೇಹ ನೋಡ್ರಿ. ಇದರ ಹಿಂದೆ ಏನದ, ಸೂಕ್ಷ್ಮ ದೇಹದ ವಿಮರ್ಶೆ ಅದ. ಸ್ಥೂಲ ದೇಹವನ್ನ ತಿಳಿಯುವುದು ಸೂಕ್ಷ್ಮ ದೇಹ. ಸೂಕ್ಷ್ಮ ತನುವೇ ಸ್ಥೂಲ ತನುವ ತಿಳಿತದ. ಹಾಗೆ ಈ ಎರಡಕ್ಕೂ ಕಾರಣ ಎಂದದ್ದು ಅನಾದಿಯಾದ ಅವಿದ್ಯೆ ಅಂದ್ರೆ. ಸ್ಥೂಲ ಸೂಕ್ಷ್ಮಕ್ಕ ಬೀಜ ಯಾವುದು? ಅವಿದ್ಯೆ. ಆದರೆ ಸ್ಥೂಲ ದೇಹಕ್ಕೆ ಅಭಿಮಾನಿ ಯಾರು ಅಂದರೆ ವಿಶ್ವ ಅಂತ. ಸ್ಥೂಲ ದೇಹಕ್ಕೆ ಅಭಿಮಾನಿ ವಿಶ್ವ. ಅವನ ಸಂಸಾರ ಎಲ್ಲ ಅವನ ಮೇಲೆ ಹಾಕು. ಸ್ಥೂಲ ದೇಹ ಯಾವಾಗದ? ಜಾಗ್ರದಲ್ಲಿ. ನಮ್ಮ ಸಂಸಾರ ಯಾವಾಗ ನಡೀತಾವ? ಜಾಗ್ರದಲ್ಲಿ. ಆ ಸ್ಥೂಲ ದೇಹದಲ್ಲಿ ನಡೆಯುವಂಥ ಸಂಸಾರದ ಏನು ಬಾಧೆಗಳಲ್ಲಿ, ಸುಖ ದುಃಖಗಳಲ್ಲಿ, ಅವು ಯಾರಿಗೆ? ವಿಶ್ವ ಜೀವನಿಗೆ ಹಾಕು. ನೀನು ಯಾಕೆ ಹಾಕೊಂಡಿದ್ದಿ? ವಿಶ್ವ ಜೀವನಿಗೆ ಸಂಬಂಧಪಟ್ಟು. ಹಾಗಾಗಿ ಇದೇ ಪ್ರಕಾರ ಸೂಕ್ಷ್ಮ ಶರೀರದ ಅಭಿಮಾನಿ ತೈಜಸ ಜೀವ ಅಂತ. ಅವನ ಕಾರ್ಖಾನೆಯೆಲ್ಲ ಅವನಿಗೆ ಒಪ್ಪಿಸು. ಸೂಕ್ಷ್ಮ ತನುವಿನಲ್ಲಿ ನಡೆಯುವಂಥ ಅನಂತ ಉತ್ಪತ್ತಿ, ಅದಕ್ಕೆ ಕಾರ್ಖಾನೆ ಅಂತಾರೆ. ಅಲ್ಲೋಡಿ ಹೆಂಗೆ ಹುಡ್ತಾವ ಆನೆ, ಒಂಟೆ, ಮಕ್ಕಳು, ಹೆಂಡ್ರು, ಏನು ಧನ ಕನಕ, ರಾಜ, ಭಿಕ್ಷುಕ, ಇವೆಲ್ಲ ಉತ್ಪತ್ತಿ ಆಗ್ತಾವೆಲ್ಲ. ಅವೆಲ್ಲವೂ ಕೂಡ ಯಾರ ಮೇಲೆ ಹಾಕು? ತೈಜಸ ಜೀವನ ಮೇಲೆ ಹಾಕು. ಅವನಿಗೆ ಸಂಬಂಧ ಅಲ್ಲ. ಮತ್ತೆ ಕಾರಣ ಶರೀರದ ಅಭಿಮಾನಿ ಯಾರು ಅಂದ್ರೆ ಪ್ರಾಜ್ಞ ಜೀವ ಅಂತ. ಪ್ರಾಜ್ಞ ಅಂತ ಹೆಸರು. ಅವನ ಸಾಮಗ್ರಿಗಳು ಏನವ ಅವನಿಗೆಲ್ಲ ಹೊಪ್ಸು. ಅವನಿಗೇನಾದ ಸಾಮಗ್ರಿಯಲ್ಲಿ ಅಲ್ಲಿ ಆನಂದನೂ ಆದ, ಅಜ್ಞಾನ ಆದ. ಈ ಆನಂದಕ್ಕೂ ಕಾರಣ, ಅಜ್ಞಾನಕ್ಕೂ ಕಾರಣ ಪ್ರಾಜ್ಞ ಜೀವನಿಗೆ ಸಂಬಂಧಪಟ್ಟದ್ದೇವಿನ ಈ ಮೂವರಿಗೆ 3 ಅವಸ್ಥೆಯ ಎಲ್ಲ ಧರ್ಮದ ವ್ಯವಹಾರಗಳು ಅವರಿಗೆ ಸಂಬಂಧಪಟ್ಟವಲ್ಲ. ಆದರೆ ನೀನು ಯಾರು? ಇದರ ವಿಶ್ವ ನೀನು ಅಲ್ಲ, ತೈಜಸ ಜೀವನೇ ಅಲ್ಲ, ಪ್ರಾಜ್ಞನೇ ಅಲ್ಲ. ಅಂದಾಗ ನೀನು ಯಾರು ಅಂದರೆ, ನೀನು 3 ಜೀವಿಗಳಿಗೆ ಸಾಕ್ಷಿಯಾದ ಕೂಟಸ್ಥನೇ ನೀನಿರುವೆ. ಹೌದಲ್ಲ? ಹಾಗಾಗಿ ಆ ವಾದ ಪ್ರತಿವಾದಗಳಲ್ಲಿ ನೀನು ಕೂಡಬೇಡ ಅಂತ.
ವಿಶ್ವ ಜೀವ ತೈಷ ಪ್ರಾಜ್ಞನ ವಾದ ವಿವಾದಗಳು ನಾನಾ ಪ್ರಕಾರ. ವಿಶ್ವದಲ್ಲಿ ಅವನ ವ್ಯವಹಾರ ಈ ಪ್ರಾಜ್ಞನಿಗಿಲ್ಲ, ಪ್ರಾಜ್ಞನ ವಿಶ್ವನ ವ್ಯವಹಾರ ತೈಜಸ್ಸಿನಲ್ಲಿಲ್ಲ. ಆದರೂ ಕೂಡ ಈ ಮೂವರ ವ್ಯವಹಾರವನ್ನು ನೀ ತಿಳಿದಿದ್ದಿಲ್ಲ ಈಗ. ತಿಳಿದ ಮೇಲೆ ನೀನು ಏನು ಮಾಡು, ವಾದ ಪ್ರತಿವಾದಗಳಲ್ಲಿ ಸೇರದೆ ವಿಶ್ವಜೀವ ಏನಾನು ತಂದ ಅಂದರೆ ಅವನಿಗೆ ಒಪ್ಪಿಸು, ನಿನಗಪ್ಪ ಸಂಬಂಧನ. ತೈಜಸ್ಸನ ಏನಾದರೂ ಇದ್ವೇ ನಿನಗೆ ಸಂಬಂಧನ. ಪ್ರಾಜ್ಞೆಯಿಂದ ಏನಾದರೂ ತಂದ ಫಿರ್ಯಾದಿ ನಿನಗೆ ಸಂಬಂಧನ. ಹೀಗೆ ಅವುಗಳು ಬಂದರೆ ನೀನು ಬೇಡವೆನ್ನ ಬೇಡ. ಅವು ಬೇಡಂದ್ರೆ ಬಲ್ಲಾರ್ದು ಬಿಡ್ತಾವೇನು? ಕಾರಣ ಶರೀರದಲ್ಲಿ ಇರ್ತಕ್ಕಂಥ ಪ್ರಾಜ್ಞ ಜೀವ ವಿಶ್ವ ಜೀವನಲ್ಲಿ ಬರಬಾರ್ದು, ಎಚ್ಚರ ಆಗಬಾರ್ದು ಅಂದರೆ ಸಾಧ್ಯ ಅದೇನು? ಬಂದೇ ಬರ್ತಾವ. ಬಂದ್ರೆ ಬರಲಿ, ಬಂದು ಹೋಗುವವರನ್ನು ನೀನು ನೋಡುವನಾಗ ವಿನಃ ಅವರಲ್ಲಿ ಕೂಡುವವನು ಆಗಬೇಡ ಅಂತ ಶಾಸ್ತ್ರ ಹೇಳ್ತದೆ. ಬಂದು ಹೋಗುವವನು ನೋಡುವವರಾಗುವ ವಿನಃ ಅದರಲ್ಲಿ ಕೂಡುವವನು ಆಗಬೇಡ. ನೋಡ್ತಿದ್ರೆ ತೊಂದರೆ ಇಲ್ಲ, ಅಚಾನಕ್ ಅದರಲ್ಲಿ ಕೂಡಿದೆ ಅಂದ್ರೆ ನಿನಗೆ ಕಷ್ಟ ಪ್ರಾರಂಭ ಆಯ್ತು. ಅದಕ್ಕೆ ಬಹಳ ಸಲ ನಿಜಗುಣ ಶಾಸ್ತ್ರದಲ್ಲಿ ಬಂದು ಹೋಗ್ಯಾವ. ನೀನು ಹೇಗೆಂದ್ರೆ ರೈಲ್ವೆ ಸ್ಟೇಷನಲ್ಲಿ ರೈಲ್ವೆ ಮಾಸ್ಟರ್ ಅಂತ ಇರ್ತಾರೆ. ಆ ರೈಲು ಸ್ಟೇಷನ್ನಲ್ಲಿ ಎಷ್ಟೋ ರೈಲುಗಳು ದಿವಸ ಬರ್ತಾವ ಹೋಗ್ತಾವ. ಬಾಂಬೆ ಕಡೆ ಹೋಗೋವು ಬೆಂಗಳೂರಿಂದ ಬರ್ತಾವ, ಬೆಂಗಳೂರು ಕಡೆ ಹೋಗೋವು ಬಾಂಬೆ ಕಡೆಯಿಂದ ಬರ್ತಾವ, ಮಡ್ರಾಸಿಗೆ ಹೋಗ್ತಾವ, ಡೆಲ್ಲಿಗೆ ಹೋಗ್ತಾವೆ, ಎಲ್ಲ ಕಡೆ ಹೋಗ್ತಾವ. ಆದರೆ ಅವುಗಳು ಬಂದು ಹೋಗುವುದನ್ನು ನೋಡುವವನು ವಿನಃ ಯಾವ ಟ್ರೈನಲ್ಲಿ ಅವನು ಕೂಡಂಗಿಲ್ಲ ಅಂತ. ಮಾಸ್ತರ್ ಕೊಡ್ತಾನೆ? ಕೊಡೋದಿಲ್ಲ. ಬರೇ ಯಾವ ಹೋದವು ಯಾವ ಬಂದವು, ಯಾವ ಬರ್ತಾವ ಯಾವ ಹೋಗ್ತಾವ ಅಂತ ನೋಡುವವನು ವಿನಃ ಅದರಲ್ಲಿ ಕೂಡುವನಲ್ಲ. ಅದರಂತೆ ನೀನು ಕೂಡ ಏನು ಮಾಡು ಅಂದರೆ, ಅವು ಬಂದ್ವಿಲ್ಲ ಮತ್ತೆ ಆ ಟ್ರೈನು ನಿಂತಿತ್ತು ಅಂದರೆ ಮತ್ತೆ ಮುಂದೆ ಹೋಗಕ್ಕೆ ಸಿಗ್ನಲ್ ಕೊಡು. ಯಾಕೆ ಹಿಂದೊಂದು ಬರಬೇಕಲ್ಲ. ಆ ಬಂದ ಟ್ರೈನ್ ಅಲ್ಲೇ ನಿಂತು ಮುಂದೆ ಕಳಿಸಲಿಲ್ಲ ಅಂದರೆ ಗತಿ ಏನಾಗುತ್ತೆ? ಅದಕ್ಕೆ ನೀನು ಕೂಡ ಅವು ಬರ್ತಾವಲ್ಲ ಅವನು ಕಳಿಸಿ ಅಂತೀರು ಅಷ್ಟೇ. ಹಾಗಾಗಿ ನೀನು ಮಾತ್ರ ಕ್ಷೇಮವಾಗಿರುವಿ, ಆವಾಗ ನಾವೆಲ್ಲರೂ ಕ್ಷೇಮ. ಅಲ್ಲಿವರೆಗೂ ಕ್ಷೇಮ ಇರಂಗಿಲ್ಲ ಅಂತ. ಹಾಗಾಗಿ ಇಲ್ಲಿ ಏನಾಯ್ತು ಅಂದರೆ, ಒಂದು ಟ್ರೈನು ಬಂತು, ಒಂದು ಟ್ರೈನು ಹೋಯಿತು ಅಂತ ಇಟ್ಟಾರೆ. ಆ ಟ್ರೈನು ಬಂದು ಹೋದದ್ದು ಇಂದ ಟ್ರೈನ್ ಬರ್ತಲ್ಲ, ಮುಂದೆ ಯಾವುದು ಐತೆ ಅಂತ ಅದಕ್ಕೆ ಗೊತ್ತಿಲ್ಲ, ಹಿಂದೆ ಯಾವ ಟ್ರೈನ್ ಬರ್ತದಂತ ಮುಂದಿನದಕ್ಕೂ ಗೊತ್ತಿಲ್ಲ. ಯಾಕೆ ಒಂದು ಬಂದು ಹೋದದ್ದನ್ನ ಮತ್ತೊಂದಕ್ಕೆ ತಿಳಿಯಲಾರದು, ಗೊತ್ತಾಗದಿಲ್ಲ ಇದಕ್ಕೆ. ಅದರಂತೆ ಇಲ್ಲಿಯೂ ಕೂಡ ಜಾಗ್ರ ಬಂದದ್ದು ಸ್ವಪ್ನಕ್ಕೆ ಗೊತ್ತಿಲ್ಲ, ಸ್ವಪ್ನ ಹೋದದ್ದು ಸುಸುಪ್ತಿಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದರ ಒಳಗೆ ಒಂದಿಲ್ಲ. ಮೂರು ಅವಸ್ಥೆಗಳು ಒಂದರ ಒಳಗೆ ಒಂದು ಇಲ್ಲ. ಒಂದು ರೈಲಿನಲ್ಲಿ ಮತ್ತೊಂದು ರೈಲ್ ಇಲ್ಲ, ಬೇರೆ ಇರ್ಬೇಕಿದ್ರೆ ಇರಕ್ ಬರ್ತದೇನು? ಇಲ್ಲ. ಒಂದರೊಳಗೆ ಒಂದಿಲ್ಲ. ಮೂರು ಅವಸ್ಥೆ ಏನಿರುತ್ತೆ, ಬೇರೆ ಸಾಕ್ಷಿಕ ನೀನಾಗಿದ್ದು ಸ್ಪಷ್ಟ ಮಾಡ್ಯಾರ ಆ ಸೂತ್ರದಲ್ಲಿ. ಹಾಗಾಗಿ ಇವರು ಯಾರಾದರೂ ಬಂದ್ರೆ ಬಂದವರಿಂದ ನಾವು ಹೋಗ್ತಾ ಇದ್ರೆ ನಾವೇನಂತಾರ? ಹುಚ್ಚ ಅಂತಾನೆ. ಬರ್ತಿರ್ತಾರ,
ಓದ್ತಿರ್ತಾರೆ. ಬರೋರನ್ನ ಬರ್ರಿ ಅನ್ನಬೇಕು, ಹೋಗೋರನ್ನ ಕಳಿಸಿ ಅಂತಿರ್ಬೇಕು. ಹೋಗೋರಿಂದ ನಾವು ಹೋಗ್ತಾ ಇದ್ರೆ ಗತಿ ಏನಾಗ್ತದೆ? ಅಧೋಗತಿ ಆಗ್ತದೆ. ಅದರಂತೆ ಅವರೊಡನೆ ನೀನು ಹೋಗಬಾರದು. ಯಾಕಂದ್ರೆ ನೀನು ಬರುವುದಕ್ಕಿಂತ ಮುಂಚೆ ಅವರು ಇರುವರು. ಮೊದಲು ಮಾಸ್ತರ್ ಅವನಿಲ್ಲ, ಟ್ರೈನ್ಗಳು ಬರೋದಕ್ಕಿಂತ ಮುಂಚೆ ಮಾಸ್ಟರ್ ಇರ್ತಾನೆ. ಅವನ ಸಿಗ್ದಿನ ಮೇಲೆ ಹೋಗ್ತಾವ ಬರ್ತಾವ. ಹಾಗಾಗಿ ಆ ಮಾಸ್ತರ ಬಂದ ರೈಲನ್ನು ಕಳಿಸ್ತಾನ, ಬರೋ ರೈಲನ್ನು ಬರಮಾಡಿಕಂತಾನ. ತಾನು ಮಾತ್ರ ಅಲ್ಲೇ ಇರುತ್ತಾನೆ, ಅದೇ ಸ್ಟೇಷನ್ನಾಗ ಇರ್ತಾನೆ. ಅವನು ಆಜ್ಞೆ ಮೇಲೆ, ಸಾಕ್ಷಿ ಮೇಲೆ ಹೋದಂಥ ರೈಲುಗಳು ಸಾಕಷ್ಟು ಹೋಗ್ಯಾವ. ಒಂದು ಬಾಂಬೆ ಮುಟ್ಟ್ಯಾದ, ಒಂದು ಮಡ್ರಾಸ್ ಮುಟ್ಟ್ಯಾದ, ಒಂದು ಡೆಲ್ಲಿ ಮುಟ್ಟ್ಯಾದ. ಆದ್ರೆ ಅವನು ಅಲ್ಲೇ ನೋಡ್ರಿ, ಸ್ಟೇಷನ್ನಾಗ ಏನಿಲ್ಲ, ಸಾಕ್ಷಿ ಅಂತ. ಅದೇ ರೀತಿ ವ್ಯಷ್ಟಿ ಶರೀರತ್ರಯ ಅಂತ, ಸ್ಥೂಲ ಸೂಕ್ಷ್ಮ ಕಾರಣ ಅನ್ನುವಂಥದ್ದು. ಇದು ಸಮಷ್ಟಿ ಶರೀರತ್ರಯ, ಅಂತರ್ಯ ಪ್ರಪಂಚ, ಬಾಹ್ಯ ಪ್ರಪಂಚ, ಪಿಂಡ, ಬ್ರಹ್ಮಾಂಡ ಇವೆಲ್ಲವೂ ಕ್ಷೇತ್ರವೇ. ಆದರೆ ಕ್ಷೇತ್ರ ವಿಚಾರಕ್ಕೆ ಫಲವೇನೆಂದರೆ ಅದರ ಅಭಿಮಾನವನ್ನು, ಅಂದರೆ ತಾದಾತ್ಮ ಅಧ್ಯಾಸವನ್ನು ಬಿಡುವುದೇ ಫಲ. ತಾದಾತ್ಮ ಆಗಬಾರದು. ತಾದಾತ್ಮ ಅಂದಾಗ ಒಂದೇ ಒಂದು ದೃಷ್ಟಾಂತ, ಕಬ್ಬಿಣದಲ್ಲಿ ಅಗ್ನಿ ಪ್ರವೇಶವಾದಂತೆ. ಕಬ್ಬಿಣದಲ್ಲಿ ಬೆಂಕಿ ಆದೇನ್ರಿ? ಇಲ್ಲ. ಬೆಂಕಿಯಲ್ಲಿ ಕಬ್ಬಿಣ ಆದೇನು? ಇಲ್ಲ. ಆದರೆ ಯಾವುದೋ ಕಾರಣ ನಿಮಿತ್ತ ಕಬ್ಬಿಣದ ಗುಂಡನ್ನ ಕಂಬಾರನ ತಿದಿಯಲ್ಲಿ ಕಾಸಿದಾಗ ಆ ತಿದಿಯಲ್ಲಿ ಉತ್ಪತ್ತಿ ಆಗುವಂಥ ಅಗ್ನಿಯನ್ನ ತಾದಾತ್ಮ ಆಗ್ತದೆ. ಎಲ್ಲಿ? ಕಬ್ಬಿಣದಲ್ಲಿ. ಕಬ್ಬಿಣದಲ್ಲಿ ಬೆಂಕಿ ಇಲ್ಲವೇ ಇಲ್ಲ, ಆದರೆ ಈ ಬೆಂಕಿ ತಾದಾತ್ಮ ಆಯ್ತು ನೋಡಿ. ತಾದಾತ್ಮ ಆದಾಗ ಕೂಡ ಅಲ್ಲಿ ಕಬ್ಬಿಣನೇ ಬೇರೆ ಆದ, ಬೆಂಕಿನೇ ಬೇರೆ ಆದ. ಅದು ಕಬ್ಬಿಣ ಗುಂಡನ್ನು ಹೊಗದಾಗ ಅಲ್ಲಿರ್ತಕ್ಕಂಥ ನೆಲ ತೆಗ್ಗಾಗ್ತದ, ಪಕ್ಕದಲ್ಲಿರುವಂಥ ಹುಲ್ಲು ಕಡ್ಡಿ ಸುಟ್ಟು ಹೋಗ್ತಾವ. ಸುಟ್ಟದ್ದು ಕಬ್ಬಿಣೇನು? ಯಾಕಂದ್ರೆ ಸುಡೋ ಧರ್ಮ ಅದಕ್ಕಿಲ್ಲ. ಸುಟ್ಟದ್ದು ಅಗ್ನಿಯ ಧರ್ಮ, ತೆಗ್ಗಾದದ್ದು ಕಬ್ಬಿಣದ ಧರ್ಮ. ಹೀಗೆ ಬೇರೆ ಬೇರೆ ಆಗಿದ್ದು ಹೇಗೆ ತಾದಾತ್ಮ ಒಂದೇ ಕಡೆ ಆಗಿದ್ದಾವೆಯೋ ಅದರಂತೆ ಅವುಗಳನ್ನು ವಿಚಾರ ಮಾಡಿ ಬಿಡುವುದೇ ಫಲ ಅಂತ. ಇಲ್ಲೇನದ? ಆತ್ಮನಲ್ಲಿ ಅನಾತ್ಮ ತಾದಾತ್ಮ ಆಗ್ಯದ. ಆತ್ಮ ಚೈತನ್ಯದಲ್ಲಿ ಜಡತ್ವ ಏನಾಗ್ಯದ? ತಾದಾತ್ಮ ಆಗ್ಯದ. ಅದಕ್ಕಾಗಿ ಈ ದೇಹವನ್ನ, ಜಡವಾದ ದೇಹವನ್ನ ಚೈತನ್ಯ ಏನಾಗ್ಯದ ಅದರಲ್ಲಿ ಕೂಡ್ಯಾದ ನೋಡ್ರಿ. ಕೂಡಿದಕ್ಕೆ ಇಲ್ಲಿ ಒಂದು ಜಡ ಅದ, ಒಂದು ಚೈತನ್ಯ ಅದ. ಒಂದು ಕಬ್ಬಿಣ, ಒಂದು ಬೆಂಕಿ ಹೇಗಿದೆಯೋ ಅದರಂತೆ ನಾಶವಾಗುವಂಥ ಶರೀರ ಒಂದಾಗ್ಯದ, ಅವಿನಾಶ ಆಗಿರುವಂಥ ಚೈತನ್ಯ ಒಂದಾದ. ನಾವ್ಯಾರೀಗ? ನಾಶವಾಗುವ ಶರೀರವೇನೂ ಅಲ್ಲ, ಅವಿನಾಶ ಇರುವಂಥ ಚೈತನ್ಯವೇ ನಾವು ಅಂತ ತಿಳಿದುಕೊಳ್ಳುವುದೇ ಇದರ ವಿಶೇಷ ಅನ್ನುವಂಥ ಮಾತನ್ನ ಇದರಲ್ಲಿ ಅನಂತ ರೀತಿಯಾಗಿ ಹೇಳ್ತಾ ಬಂದಾರ. ಆದರೂ ಕೂಡ ಮುಂದುವರಿಯುವ ಕಾರಣದಿಂದ ನಾವ್ಯಾಕಂದ್ರೆ ನಮ್ಮ ಊರು ಮುಟ್ಟಬೇಕಾದ್ರೆ ಕುಂತ ಜಾಗ ತಂಪಾದಂತ ಅಲ್ಲೇ ಕುಂತ್ರೆ ಮುಂದೆ ಹೋಗೋದಿಲ್ಲ. ಹಾಗಾಗಿ ಶಾಸ್ತ್ರ ಮುಂದೆ ಹೋಗಬೇಕು ಅನ್ನೋ ಭಾವದಿಂದ 7ನೇ ಶ್ಲೋಕದಲ್ಲಿ ಏನು ಹೇಳ್ತಾರಂದ್ರೆ, ಅಮಾನ್ವಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂಸಿ ಅರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವೀ ನಿಗ್ರಹ ಅಂದರು. ಅರ್ಥಾತ್ ಇಲ್ಲಿ ಶ್ರೇಷ್ಠತ್ವವಾದ ಅಭಿಮಾನದ ಅಭಾವ ಅಂತ ಹೇಳ್ತಾರೆ. ಅಭಿಮಾನದ ಅಭಾವ. ಹೇ ಅರ್ಜುನ,
ಅವಮಾನಿತ್ವ ಅಧಂಬಿತ್ವ ಅಹಿಂಸ ಕ್ರಾಂತಿ ಅರ್ಜಿವ ಆಚಾರೋ ಉಪಾಸನ ಶೌಚ ಸ್ಥೈರ್ಯ ಆತ್ಮನಿಗ್ರಹ ಇಂದ್ರಿಯಾರ್ಥಿಗಳಲ್ಲಿ ವೈರಾಗ್ಯ ಅನಹಂಕಾರ ಜನ್ಮ ಮೃತ್ಯು ಜರಾವ್ಯಾಧಿ ಅಂದರೆ 7, 8, 9, 10, 11 ಶ್ಲೋಕದ ತಾತ್ಪರ್ಯವನ್ನು ಒಂದೇ ಕಡೆ ಹೇಳ್ತಾರೆ ಅವರು. ಈ ರೀತಿ ಎಲ್ಲ ಗುಣಗಳು ಏನಾಗಿವೆ ಅಂದರೆ ಅನನ್ಯ ಯೋಗದಿಂದ ನನ್ನಲ್ಲಿ ಅವ್ಯಭಿಚಾರಿಯಾದ ಭಕ್ತಿ ವಿವಿಕ್ತ ದೇಶ ಸೇವಿತ್ವ ಜನಸಂಘದಲ್ಲಿ ಆರತಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ ಎಂಬ 20 ಗುಣಗಳು ಜ್ಞಾನವೆಂದು ಹೇಳಿಸಿಕೊಳ್ಳುತ್ತವೆ. 20 ಗುಣಕ್ಕೆ ಜ್ಞಾನ ಅಂದಾರ. ಒಂದೊಂದು ಹೇಳಬೇಕಾಗಿದ್ರೆ ಸಂಕ್ಷಿಪ್ತ ವಿಚಾರ ಮಾಡೋಣ. ಅಮಾನಿತ್ವಾದಿ ಅಂತ ಹೇಳಿರಲಿ. ಅಮಾನಿತ್ವಾದಿ ಅಂದ್ರೆ ಮೊದಲೇದು ಎಲ್ಲ ಗುಣಗಳು ಎಲ್ಲಿ ಸೇರಿ 20, ಅವುಗಳಲ್ಲಿ ಮೊದಲನೆಯದು ಅಮಾನಿತ್ವ. ಅಮಾನಿತ್ವ ಅಂದರೆ ಮಾನಿತ್ವ ಅಂದರೆ ಅಭಿಮಾನ, ಅಮಾನಿತ್ವ ಅಂದರೆ ಅಭಿಮಾನ ಇಲ್ಲದ್ದು ಅಂತ. ಅಮಾನಿತ್ವ ಮಾನವಿರುವಲ್ಲಿ ಜ್ಞಾನವು ಇರುವುದೆಲ್ಲೆಂದು ಲೋಕೋಕ್ತಿ. ಎಲ್ಲಿ ಮಾನ ಅದ ಅಲ್ಲಿ ಜ್ಞಾನ ಇಲ್ಲ ನೋಡ್ರಿ. ಎಲ್ಲಿ ಜ್ಞಾನ ಇರ್ತದ ಅಲ್ಲಿ ಮಾನ ಇರಂಗಿಲ್ಲ. ಜ್ಞಾನಿಗಳಲ್ಲಿ ಯಾರೇ ಇರಲಿ, ನಿಜವಾದ ಜ್ಞಾನಿಗಳು ಮಾನ ಮತ್ತು ಮರ್ಯಾದೆಗಾಗಿ ಅವ್ರಿಗೆಂದೂ ಪಡಿಲಿಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ. ಅವರಲ್ಲಿ ಏನಾದಂತ ಕಬೇಕು, ಜ್ಞಾನ ಆದಂತ. ಅದಕ್ಕೆ ಮಾನ ಅಪಮಾನ ಯಾರಿಗೆ ಬಿಟ್ಟರು? ಅವರಿಗೆ ಬಿಟ್ಟರು. ಅವರು ನಿಂದಿಸಿದವರಿಗೆ ಪಾಪ, ವಂದಿಸಿದವನಿಗೆ ಪುಣ್ಯ ಅಂತ ಬಿಟ್ಟರು ವಿನ ಅಲ್ಲಿ ಕೂಡಕ್ಕೆ ಹೋಗೋದಿಲ್ಲ, ಕೂಡಂಗಿಲ್ಲ ಜ್ಞಾನಿಗಳು. ಹಾಗಾಗಿ ಎಲ್ಲರೂ ತನ್ನನ್ನೇ ಗೌರವಿಸಬೇಕು. ಇದು ಅಭಿಮಾನಿಯ ಲಕ್ಷಣ. ಎಲ್ಲರೂ ನನಗೆ ಗೌರವ ಕೊಡಬೇಕು. ಇನ್ನೊಬ್ಬರಿಗೆ ಯಾರನ್ನ ಗೌರವ ಕೊಟ್ಟರು ಅಂದರೆ ಅದಕ್ಕೆ ಸಮಾಧಾನ ಆಗೋದಲ್ಲ. ಇಂಥ ಅಭಿಮಾನಿನದ ನಿಜವಾಗಿ ಅನರ್ಹನು ಅಂದರೆ ಅವನು ಅರ್ಹನಾದ ವ್ಯಕ್ತಿಯಲ್ಲ. ಯಾಕಂದರೆ ಪರಮಾತ್ಮನು ನಾವೆಲ್ಲರೂ ಕೂಡಿ ವ್ಯಕ್ತಿಗಳನ್ನು ಗೌರವಿಸೋದಕ್ಕಿಂತ ಗೌರವ ಕೊಡಬೇಕಿಲ್ಲಂತಲ್ಲ. ಆದರೆ ನಿಜವಾಗಿ ಇರೋನು ಯಾವನು ಅಂದರೆ ಆತ್ಮ ಒಬ್ಬನೇ ಇರೋನು. ಆತ್ಮನನ್ನ ಬಿಟ್ಟ ಮೇಲೆ ಜಗತ್ತಿನಲ್ಲಿ ಯಾವುದು ಇರೋದಲ್ಲ. ಇರಲಾರದ ವಸ್ತುವಿನ ಮೇಲೆ ಅಭಿಮಾನ ತಾದಾತ್ಮನಾಗಿ ಸನ್ಮಾನ ಗೌರವವನ್ನು ಪಡಿಬೇಕೆಂಬವನು ಇವನು ಮೂರ್ಖ, ಕೊಡಬೇಕೆಂಬವನು ಅವನು ಮೂರ್ಖ. ಅದಕ್ಕಾಗಿ ಯಾರಿಗೆ ಪರಮಾತ್ಮನೊಬ್ಬನೇ, ಆ ಕಾರಣದಿಂದ ಎಲ್ಲರೂ ಸೇರಿ ಏನು ಮಾಡಬೇಕು? ಪರಮಾತ್ಮನಿಗೆ ಗೌರವ ಕೊಡಬೇಕು ಅಂತ ಅರ್ಥ. ಆ ಗೌರವ ನಿಜವಾಗಿ ನಾವು ಈಗ ಕೊಡಬೇಕಾಗಿದ್ರೆ ಆ ಒಂದು ಅಂಥ ಸಾಮರ್ಥ್ಯವುಳ್ಳಂಥ ಸದ್ಗುರು ಬಸವಾನಂದ ಆದಿಯಾಗಿ ಸಿದ್ಧಾರೂಢರು, ಶಿವಪುತ್ರ ಮಹಾಸ್ವಾಮಿಗಳು, ಇನ್ನೂ ಅನೇಕ ಜನ ಜ್ಞಾನಿಗಳು, ಮಹಾತ್ಮರು, ಬಸವಾದಿ ಶರಣರು, ಋಷಿಮುನಿಗಳು ಏನು ಆಗಿ ಹೋಗ್ಯಾರ, ನಿಜವಾಗಲೂ ನಾವು ಅವರಿಗೆ ಗೌರವ ಕೊಟ್ಟದ್ದಾದರೆ ಪರಮಾತ್ಮನಿಗೆ ಗೌರವ ಕೊಟ್ಟಂತೆ. ಆ ಪರಮಾತ್ಮನಿಗೆ ಗೌರವ ಇಲ್ಲ. ನಾವು ಕೊಡ್ತಕ್ಕಂಥ ಗೌರವ ಹೇಗೆ ಅಂದರೆ ಅನಾತ್ಮಕ್ಕೆ ಗೌರವ ಕೊಟ್ಟಂಗಂತ.
ಅನಾತ್ಮ ಅಲ್ಲ, ದೇಹ ಅನಾತ್ಮ ಇಲ್ಲ. ಇದಕ್ಕೇನು ಶೃಂಗಾರ ಮಾಡಿದ್ರೆ ಏನಾದ, ಏನು ಅಲಂಕಾರ ಮಾಡಿದ್ರೆ ಏನಾದ, ಏನು ಹಾಕಿದ್ರೆ ಏನಿಲ್ಲ, ಇಟ್ಟರೆ ಏನಿಲ್ಲ, ಕೊಟ್ರೆ ಏನಿಲ್ಲ. ಅದಕ್ಕೆ ಅನಾತ್ಮ ವರ್ಗ ಅಂತ. ಅದಕ್ಕಾಗಿ ಇಲ್ಲಿ ಅಮಾನ್ಯಮಾನ ಉದ್ಯಮಾನ್ಯ ಎಂದು ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಒಂದು ಹೆಸರು ಅಂತ. ಭಗವಂತಗೆ ಹೆಸರಾದ ಗೌರವವನ್ನು ಮಾಡಲು ಮಾಡಿಕೊಳ್ಳಲು ಮನುಷ್ಯರಿಗೆ ಅಧಿಕಾರವಿಲ್ಲಿ. ನಾವೆಲ್ಲ ಯಾರೇ ಇಲ್ಲಿ ಈಗಿನ ಕಾಲದಲ್ಲಿ ಬಹಳ ನಡೆದವ. ಎಲ್ಲರೂ ನಿಜವಾಗಿ ಇದ್ದಂಥ ವ್ಯಕ್ತಿಗಳಿಗೆ ಮಾಡಿದ್ದು ಅದು ಶೋಭಾಯಮಾನವಾಗಿ. ಈ ಸಿದ್ಧಾರೂಢರಿಗೆ ಮಾಡ್ತಾರೆ ಅಲಂಕಾರ, ಗುರುನಾಥರೂಢರಿಗೆ ಮಾಡ್ತಾರೆ ಅಲಂಕಾರ, ಈಶ್ವರಿಗೆ ಅಲಂಕಾರ ಮಾಡ್ತಾರೆ, ಭಗವಂತಗೆ ಅಲಂಕಾರ ಮಾಡ್ತಾರೆ, ವಿಷ್ಣುವಿಗೆ ಅಲಂಕಾರ ಮಾಡ್ತಾರೆ, ಶಕ್ತಿಗೆ ಅಲಂಕಾರ ಮಾಡ್ತಾರೆ. ಇಲ್ಲಂತಲ್ಲ, ಅದು ಯೋಗ್ಯ. ಆದರೆ ಮನುಷ್ಯರಿಗೆ ಮಾಡುವಂಥ ಅಲಂಕಾರ ಅದು ಯೋಗ್ಯ ಅಲ್ಲ. ಅರ್ಥಾತ್ ಮನುಷ್ಯರಿಗೆ ಮಾಡಬೇಡ್ರಿ, ಮಹಾತ್ಮರಿಗೆ ಮಾಡ್ರಂತ ಅರ್ಥ. ಮಹಾತ್ಮರಿಗೆ ಮಾಡ್ರಿ. ಇಲ್ಲಿ ಮಹಾತ್ಮಗೆ ಮಾಡಿದ್ರೆ ಅಲ್ಲಿ ಭಗವಂತಗೆ ಮಾಡಿದಂಗೆ ಅಂತ. ಇಲ್ಲಿ ನೀ ಏನು ಮಾಡ್ತಿದ್ದಿ ಅದು ಅಲ್ಲೇ ನೇರವಾಗಿ ಸೇರೋದು. ಆ ಕಾರಣ ಈಗಿನ ಕಾಲದಲ್ಲಿ ನಡೆದದ್ದು ದೇಹದ ಅಭಿಮಾನ, ಕುಲದ ಅಭಿಮಾನ, ವಿದ್ಯೆದ ಅಭಿಮಾನ, ಧನದ ಅಭಿಮಾನ, ತಪಸ್ವಿ ಅನ್ನುವ ಅಭಿಮಾನ, ಇವನು ಬಹಳ ಶ್ರೇಷ್ಠವಾದ ಭಕ್ತರೆಂಬ ಅಭಿಮಾನ ಈಗಿನ ಕಾಲದಲ್ಲಿ ನಡೆದ ನೋಡ್ರಿ. ನಾವು ಭಕ್ತರಿಗೆ ಕೂಡ ಬಹಳ ಒಳ್ಳೆ ಭಕ್ತ ಅಂತ ನಡೆದವಲ್ಲ. ನಿಜವಾದ ಭಕ್ತರನ್ನ ಬಿಡ್ತೇವೆ, ಯಾರ್ಯಾರೋ ಭಕ್ತರನ್ನ ತಂದು ಸನ್ಮಾನ ಮಾಡ್ತೇವೆ. ನಿಜವಾದ ಭಕ್ತರಾರ ಪಾಪ ಅವ್ರು, ಯಾಕಂದ್ರೆ ನಿಜವಾದ ಭಕ್ತರು ಸನ್ಮಾನಕ್ಕೆ ಹುಡುಕಾಡಿದ್ರೆ ಸಿಗೋದು ಕಷ್ಟ ಅದ. ಅವ್ರಿಗೆ ಬೇಕಾಗಿಲ್ಲಲ್ಲ. ಅದು ನನ್ನ ಮೇಲೆ ಬರ್ತದಂದ್ರೆ ದೂರ ಉಳಿರ್ತಾರೆ ಅವರು, ಮತ್ತೆ ಹುಡುಕಕ್ಕೋ. ಈ ದಂಭಾಚಾರದ ಏನು ಕುಲದ ಅಭಿಮಾನ, ದೇಹದ ಅಭಿಮಾನ, ಜಾತಿಯ ಅಭಿಮಾನ ಇಟ್ಕೊಂಡವರಿಗೆ ಇದರ ತಡು ಏನನ್ನ ವ್ಯತ್ಯಾಸ ಆದ್ರೆ ಅದು ಮುಂದೆ ಭಾರಿ ಪ್ರಮಾಣಕ್ಕೆ ಅನಾಹುತ ಮಾಡ್ತದೆ ಈಗಿನ ಕಾಲದಲ್ಲಿ. ಯಾಕಂದ್ರೆ ಮಹಾತ್ಮರು ಯಾವಾಗ ತುಂಬಿದ ಕೊಡ ತುಳುಕುವುದಿಲ್ಲಂತ, ತುಂಬಿದ ಕೊಡ ಯಾವಾಗ ತುಳುಕಂಗಿಲ್ಲ, ಅದು ಭಾಳ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾರೆ. ಹೊರಗಡೆ ಸತ್ಯ ಬಹಳ ಇತ್ತಂದ್ರೆ ಇವೆಲ್ಲ ಮಿಥ್ಯದ ಅಭಿಮಾನಿಗಳು ಕಿತ್ತು ಹೋಗಿರ್ಬೇಕು ಅವನಲ್ಲಿ. ಸತ್ಯದ ಇತ್ತಂದ್ರೆ ಮಿಥ್ಯ ಅಭಿಮಾನಗಳೆಲ್ಲ ಕಿತ್ತು ಹೋಗಿರ್ತವೆ. ಕಿತ್ತಿ ಹೋದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಹೇಗಿರ್ತಾನ ಅಂದ್ರೆ ಆತ ಎಲ್ಲರಂತೆ ಉಂಡು ಉಟ್ಟು ಸಂಚರಿಪನ ಅಷ್ಟೆ. ಎಲ್ಲರಂಗ ಇರ್ತಾನ. ನೀವಂಗೇರಿ ಅವರು ಹಂಗೆ ಇರ್ತಾರ, ನೀವೆಂಗ ಉಣ್ತೀರಿ ಅವ್ರ ಹಂಗೆ ಊಟ ಮಾಡ್ತಾನ, ನೀವೆಂಗ ತಿರುಗ್ತೀರಿ ನಿಮ್ಮ ಜೊತೆ ಹಂಗೆ ತಿರುಗ್ತಾನ. ಯಾಕೆ ಒಳಗೆ ಸತ್ಯ ಇತ್ತಂದ್ರೆ ಹೊರಗಿನ ಅಲಂಕಾರದ ಅವಶ್ಯಕತೆ ಇಲ್ಲ. ಒಳಗೆ ಸತ್ಯ ಇಲ್ಲ ಅಂದ್ರೆ, ಈಗ ಯಾರಾದರೂ ಕನ್ಯಾ ನೋಡುವ ಸಂದರ್ಭ ಬಂದಾಗ ಎಲ್ಲರಿಗೆ ಗೊತ್ತಿರುವಂತ ಒಂದು ಉಪಮಾನ ಎಲ್ಲರಿಗೂ ಗೊತ್ತಿದೆ. ಹುಡುಗಿ ಬಹಳ ಚಂದ ಇದ್ಲು, ಚೆಲುವೆ ಇದ್ಲು, ಬಹಳ ಸುಂದರ ಲಕ್ಷಣವಾಗಿದ್ಲು ಅಂದ್ರೆ ಆಕೆ ಯಾವುದೇ ಸಭೆ ಸಮಾರಂಭ ಅಥವಾ ಹುಡುಗ ನೋಡುವ ಸಂದರ್ಭದಲ್ಲಿ ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಇಚ್ಛೆ ಪಡುವುದಿಲ್ಲ. ಆಕೆನೇ ಇಚ್ಛೆ ಪಡಂಗಿಲ್ಲ.
ಯಾಕೆಂದರೆ ಮೊದಲೇ ಸತ್ಯದಿಂದ ಭಗವಂತನಿಂದ ಬಂದದಲ್ಲ. ಆ ಸುಂದರತ್ವದಲ್ಲಿ ಮತ್ತೆ ಏನಾನ ಮಾಡಿದ್ರೆ ನನಗೆ ಮತ್ತೆ ಬೇರೆ ಏನೋ ಆತದಂತ ಆಕೆ ಇಚ್ಛೆ ಪಡಂಗಿಲ್ಲ. ಆದರೆ ಅದೇ ಒಬ್ಬ ಕುರುಪಿ ಇತ್ತಂದರೆ ಅದು ಎಷ್ಟು ಏನೇನು ಬೇಕು, ಮುಖಕ್ಕೆ ಹಚ್ಚಕ್ಕೆ ಏನೇನು ಬೇಕು, ತುಟಿಗೆ ಹಚ್ಚಕ್ಕೆ ಬೇಕು, ತಲೆ ಅವೆಲ್ಲ ಪ್ರತಿಯೊಂದು ಎಷ್ಟು ಶೃಂಗಾರ ಮಾಡ್ಕೊಂತಾರೆ. ಯಾಕಂದ್ರೆ ಅಲ್ಲಿ ಸತ್ಯದ ಇಲ್ಲ, ಅದಕ್ಕೆ ಶೃಂಗಾರ ಅವಶ್ಯಕತೆ ಅದ. ಅದಿದ್ರೆ ಬೇಕಾಗಿದ್ದಿಲ್ಲಲ್ಲ. ಅದರಂತೆ ಇಲ್ಲಿ ಕೂಡ ಜ್ಞಾನಿ ಕೂಡ ಯಾವುದನ್ನ ಬಯಸಂಗಿಲ್ಲ. ಅವನ ಜೀವಿತವು ಸಾಮಾನ್ಯವಾಗಿರ್ತದೆ, ಬಹಳ ಸರಳವಾಗಿ. ಅದಕ್ಕೆ ಬಸವಾನಂದರು ಬಹಳ ಚಂದ ಹೇಳ್ಯಾರ. ನಿಮಗೂ ಹೇಳಿದ ಮಾತು ನನಗೆ ಹೇಳ್ಯಾರ, ನನಗೆ ಹೇಳಿದ್ದೆ ನಿಮಗೆ ಹೇಳ್ಯಾರ. ನಿಮಗೆ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ನನಗೆ ಹೇಳೋ ಅವಕಾಶ ಸಿಕ್ಕದ ಹೇಳ್ತೀನಿ. ನಿಮಗೂ ಸಿಕ್ಕಾಗ ನೀವು ಹೇಳ್ಯಾರೆ, ನಿಮಗೇನು ಹೇಳಕ್ ಬರಂಗಿಲ್ಲ ಅಂತ ನಾ ತಿಳ್ಕೊಂಡಿಲ್ಲ. ಜಗತ್ತಿನಲ್ಲಿ ವೇದಾಂತದ ಜ್ಞಾನಿಗಳು ಸಿಗೋದೇ ದುರ್ಲಭ. ಅದರಲ್ಲಿ ಮೊರಳ ವೇದಾಂತಿಗಳು ಬೇರೆ, ದುರುಳ ವೇದಾಂತಿಗಳು ಬೇರೆ, ಸರಳ ವೇದಾಂತಿಗಳು ಸಿಗೋದು ಬಹಳ ಕಷ್ಟ ಅಂತಿದ್ರು. ಮೊರಳ ವೇದಾಂತಿ ಜನರನ್ನ ಹೇಳುವ ಸಂದರ್ಭದಲ್ಲಿ ಮೊರಳು ಮಾಡಿ ಅವನ ಮುಗ್ಧರನ್ನಾಗಿ ಮಾಡಿ, ಎಂಥವರು ಇಲ್ಲಿ ಹೋದ್ರೆ ಮತ್ತೆ ನಾಳೆ ಸಿಗೋದಿಲ್ಲೇನೋ ಅಂತಕ್ಕಂಥ ರೀತಿಯಲ್ಲಿ ಮೊರಳು ಮಾಡ್ತಕ್ಕಂಥವ್ರು. ಇನ್ನು ದುರುಳ ವೇದಾಂತಿಗಳು, ಅವರಲ್ಲಿ ಇರುವಂಥ ಯಾವ ಲಕ್ಷಣ ಇರಬೇಕು ಅದಕ್ಕೆ ವಿರುದ್ಧವಾದ ಗುಣಗಳಿಂದ ಕೂಡಿ ಅವರೇನಾರ ಅವರು ದುರುಳ ವೇದಾಂತಿಗಳು. ಸರಳ ವೇದಾಂತ ಸಿಗೋದು ಕಷ್ಟ. ಹಿಂಗೆ ಒಬ್ಬ ವೇದಾಂತ ಬಿರುದಾಂಕಿತನಾಗಿ ವೇದಾಂತ ಕೇಸರಿ ಅಂತ ಇರ್ತಾವ, ವೇದಾಂತ ಗರ್ಜನೆ ಅಂತಾವ, ವೇದಾಂತಿಗಳು ಅಂತ ಏನು ಬಹಳ ಮಂದಿಗೆ ಬಹಳ ಹೆಸರವ. ಇರಬಾರದು ಅಂತ ಅರ್ಥ ಅಲ್ಲ. ಅದು ಸತ್ಯಶಾಸ್ತ್ರ ಏನಿರ್ತದ ಅವು ಇರಲಿ. ವೇಷವ ಧರಿಸಿ ಫಲವೇನಯ್ಯ, ವೇಷದಂತೆ ಆಚರಣೆ ಇಲ್ಲದ ನಕ್ಕ. ವೇದಾಂತವನ್ನು ಓದಿದ್ರೆ ಏನಯ್ಯ, ಬ್ರಹ್ಮ ತಾನಾಗದ ನಕ್ಕ. ಅದಕ್ಕೆ ಪ್ರಮಾಣ ಕೊಟ್ಟರು ಉಪಮಾನ, ನಾನಾ ಕೆರೆಯ ತೋರಿ ಫಲವೇನಯ್ಯ, ತೀರ್ಥಂಗಳ ಬರದ ನಕ್ಕ. ಭಾಳ ಕೆರೆ ಅಥವಾ ಬಾವಿ ತೋಡ್ತೀವಿ, ನೀರು ಬರಲ್ಲ ಅಂದ್ರೆ ಏನು ಪ್ರಯೋಜನ? ತೋಡಿದ ಬಾವಿಗೆ ತೋರುವ ಜಲವೇ ಸಾಕ್ಷಿ. ಬಾವಿ ತೋಡ್ಯಾರಂದ್ರೆ ಅಲ್ಲಿ ನೀರು ಅಂದ್ರೆ ಬಾವಿ ತೋಡಕ್ಕೆ ನೀರಿದ್ದೇ ಸಾಕ್ಷಿ ಇದು ಬಾವಿ ಅಂತ ಹೇಳಕ. ವೇದಾಂತವನ್ನು ಓದಿದ್ರೆ ಫಲವೇನಯ್ಯ, ಬ್ರಹ್ಮ ತಾನಾಗದನಕ್ಕ. ವೇಷವ ಧರಿಸಿ ಫಲವೇನಯ್ಯ, ವೇಷದಂತೆ ಆಚರಣೆ ಇಲ್ಲದನಕ್ಕ. ಅವ್ರು ವೇದಾಂತ ಒಂದು ಹೇಳಕ್ ಕುಂತಿದ್ರಂತ. ಜನ ಮುಗ್ಧರಾಗಿ ಸಾವಿರ ಜನಸಂಖ್ಯೆ. ಆವಾಗ ಆತ ತಪಸ್ವಿ, ಸಿದ್ಧಿ, ಜ್ಞಾನಿ ಅಂತ ಬಹಳ ಬಿರುದುಗಳಿದ್ದವು ಅವರಿಗೆ. ಹಿಂಗೆ ಹೇಳ್ತಾ ಹೋದ. ಮಧ್ಯದಲ್ಲಿ ಆತ ಏನ್ ಮಾಡಿದ, ಛೂ ಅಂತೇಳಿ ಅಂದ. ಶಾಸ್ತ್ರ ಹೇಳುವಾಗ ಛೂ ಅಂದ. ಆವಾಗ ಜನರು ವಿಷಯ ಬಿಟ್ಟು ಹಿಂಗೆ ಯಾಕಂದ್ರು ಗುರುಗಳು ಅಂತ ಅನುಮಾನ ಬರೋದಾಗ ಹೇಳ್ದ, ನೋಡು ನಾನು ಯಾಕಂದೆ ಅಂದರೆ, ಸದ್ಯ ಈಗ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನೈವೇದ್ಯ ಇಟ್ಟಾರ. ಆ ನೈವೇದ್ಯವನ್ನು ತಿನ್ನಲಿಕ್ಕೆ ಒಂದು ನಾಯಿ ಬಂದಿತ್ತು, ಇಲ್ಲಿಂದ ನಾವು ಓಡಿಸಿದೆ ಅಂತ. ಇಲ್ಲಿಂದ ಓಡಿಸಿದೆ ಅಂತ ಹೇಳಿದ್ರೆ ಜನ ಮುಗ್ಧ ಆಗ್ಬಿಟ್ರು. ಏನು ಎಂಥವ್ರ ಅಪ್ಪವರು.
ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗದ ಮುಂದೆ ಇಟ್ಟಂತ ನೈವೇದ್ಯವನ್ನು ತಿನ್ನಲು ಬಂದಂತ ನಾಯಿಯನ್ನು ಇಲ್ಲಿಂದೇ ಅಪ್ಪವರು ಓಡಿಸ್ಯಾರಂದ್ರೆ ಎಂಥ ಸಾಮರ್ಥ್ಯ ಇರ್ಬೋದು. ಆ ಜೈಗೋಶ್ ಹಾಕಿದ್ರು, ಹಾಕದ್ರ ಜೊತೆಗೆ ಏನು ಮಾಡಿದ್ರು, ಅದರ ಜೋಬಾಗಿದ್ದೆಲ್ಲ ಹಾಕ್ಯಾಬಿಟ್ರು ಮಂದಿ. 50, 100, 500 ಅಪ್ಪನವ್ರು ಎಲ್ಲಿ ಸಿಗಬೇಕು? ಆಯ್ತು, ಇದು ನಡೀತು. ಅವಾಗಿದು ಮತ್ತೆ ವೇದಾಂತ ಶಾಸ್ತ್ರ ಪ್ರಾರಂಭ ಮಾಡಿದ. ಇಂಥ ಶಕ್ತಿ ಸಾಮರ್ಥ್ಯ ಎಲ್ಲ ಇರಬೇಕು, ಅವನು ಜ್ಞಾನಿ ಅಂತ ಹೇಳಿದ. ಜನ ಮುರ್ಕೊಂಬಿದ್ರು. 2ನೇ ದಿನ ಬಂತ, ಮತ್ತೆ ಮುಂದುವರಿಸಿದ. ಮತ್ತೆ ಹೇಳ್ತಾ ಹೇಳ್ತಾ ಏನು ಮಾಡಿದ, ಅಲ್ಲಿ ಶೋ 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 ಅಂತ ನಿಲ್ಲಿಸಿದ. ಆವಾಗ ಏನಪ್ಪ ಇವತ್ತೇನಾಯ್ತನೋ ಅಂತ ಆಶ್ಚರ್ಯ ಆಯ್ತು. ಶಾಸ್ತ್ರ ಬಿಟ್ಟು ಏನಾಯ್ತು, ಏನು ನೋಡು ಶೂ ಶೂ ಅಂತಾರ. ಆವಾಗ ಹೇಳಿದ, ಕಾಶಿ ವಿಶ್ವನಾಥನಲ್ಲಿ ಏನು ದೀಪ ಹಚ್ಚರ, ಆ ದೀಪದ ಎಣ್ಣೆಯನ್ನ ಕುಡಿಲಿಕ್ಕೆ ಬೆಕ್ಕು ಬಂದಿತ್ತು, ಇಲ್ಲಿಂದ ನಾವು ಓಡಿಸಿದೆ ಅನ್ನಂತ. ಆ ಬಾಬಾ ಅಂದ್ರ ಅವ್ರು, ಏನಪ್ಪ ಎಂಥ ಎಂಥ ಶಕ್ತಿ. ಆತ ಕೇಳಿದವ್ರಿಗೆ ಆಶ್ಚರ್ಯ ಆಯ್ತು, ಮತ್ತೆ ಹಂಗೆ ಹೇಳಕ್ಕಲ್ಕ. ಅವಾಗ ಏನು ಮಾಡಿದ್ರು, ಮತ್ತೆ ನಮಸ್ಕಾರ ಮಾಡಿ ಹೋಗಲ್ಕ ಮಂದಿ ಇಂಥ ಜ್ಞಾನಿಗಳೆಲ್ಲಿ ಸಿಗ್ತಾರ ಅಂತ ಏನ್ ಮಾಡಿದ್ರು, ಎಡಗಡೆ ಜೋಡಿ ತುಂಬಿತ್ತು, ಇವತ್ತು ಬಲಗಡೆ ಜೋಡಿ ತುಂಬಿತ್ತು ನೋಡಿ. ಅಂದ್ರೆ ಯಾಕೆ ಈ ಮಾತು ಹೇಳ್ಬೇಕಾಗ್ಯದಂದ್ರೆ, ಅವರು ಆ ರೀತಿಯಾಗಿ ಯಾವ ಗುಣಗಳು ಇಲ್ಲದವರು ಗುಣಸಂಪನ್ನ ಅನ್ನೋದಕ್ಕೋಸ್ಕರವಾಗಿ ಬಾಹ್ಯ ಸಂಪನ್ನದಲ್ಲಿ ಬಹಳಷ್ಟು ಅಲಂಕಾರ ಮಾಡ್ತಾರೆ. ಎಲ್ಲ ಬೇಕವ್ರಿಗೆ, ಎಂಥದ್ದಿಲ್ಲ ಅನ್ನಂಗಿಲ್ಲ. ಅದನ್ನ ನೋಡಿ ಇವರು ದೊಡ್ಡವರಲ್ಲ. ಸಾಮಾನ್ಯವಾಗಿ ಒಬ್ಬ ಜ್ಞಾನಿಗಳು ಯಾರನ್ನ, ಆತ್ಮಜ್ಞಾನಿ ಯಾರಂದ್ರೆ, ಜ್ಞಾನಿ ಅಂತ ಯಾರಂತಾರೆ ಹೇಳಿ. ಆದ್ರೆ ದೂರ ಒಬ್ಬ ಆತ್ಮಜ್ಞಾನಿ, ಪರಿಪೂರ್ಣ ಜ್ಞಾನಿ ಇದ್ನಂತ ಇಟ್ಕೋ, ನಮ್ಮಂತಾರಲ್ಲ ಪರಿಪೂರ್ಣ ಜ್ಞಾನಿ. ಅಂತ ಸಂದರ್ಭದಲ್ಲಿ ಸಣ್ಣ ಯಾವ್ದಾದ ಅಲಂಕಾರದ ಸ್ವಾಮಿಗಳು ಬಂದಿದ್ರೆ ಇದನ್ನ ನೂಕಿ ಹೋಗಿ ನಮಸ್ಕಾರ ಮಾಡ್ತಾವ ಮಂದಿ. ಇದನ್ನ ದಬ್ಬಿಡ್ತಾರ, ಯಾಕಂದ್ರೆ ಏನ್ ಚಿಹ್ನೆಗಳಿಲ್ಲಲ್ಲ. ಇದು ಚಿಹ್ನೆ ಅಪೇಕ್ಷೆ ಇಲ್ಲ, ಅಂತರಂಗದ ಚಿಹ್ನೆ, ನಿಜವಾದ ಚಿಹ್ನೆ. ಅದಕ್ಕಾಗಿ ಅವ್ರಿಗೇನಿಲ್ಲ, ಯಾವುದೋ ಒಂದು ಸಂದರ್ಭಾನುಸಾರವಾಗಿ ಅವರ ಪ್ರೀತಿಗಾಗಿ ಹಣೆಯಲ್ಲಿ ವಿಭೂತಿ ಭಸ್ಮ ಧಾರಣ ಮಾಡಬಹುದು. ನಮ್ಮ ಬಸವಣ್ಣವರು 8 ವರ್ಷ ಇದ್ರು ಕೂಡ ಒಂದು ದಿನ ತಮ್ಮ ಭಸ್ಮತ ಅಂತ ಹೇಳಲ್ಲ. ಸ್ನಾನ ಆದಮೇಲೆ ನಾವೇ ಇರಲಿ, ಯಾರೇ ಇರಲಿ, ಆ ಸಮಯದಲ್ಲಿ ಯಾರಿದ್ರು ಅವ್ರಿಗೆ ಇಷ್ಟು ಭಸ್ಮ ಹಚ್ಚಿ, 2 ಊದ್ನಿ ಕಿಡಿ ಹಚ್ಚಿ, ಹಣೆಗೆ ಭಸ್ಮ ಹಚ್ಚಿ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ವಿ. ನಾವೇ ಮಾಡ್ತಿದ್ದೀವಿ, ಅವ್ರೆಂದೋ ಭಸ್ಮ ಕೊಡು ಅಂತ ಹೇಳಲ್ಲ. ಕಾರಣ ಏನಂದ್ರೆ, ಭಸ್ಮ ಹಚ್ಚಬಾರ್ದಂತಲ್ಲ, ಅದೊಂದು ಲಾಂಛನ ಅಂತ. ಆದ್ರೆ ನಿಜವಾದ ಭಸ್ಮ ಯಾವುದು ಅಂದ್ರೆ ಚಿದ್ ಭಸ್ಮ, ಒಳಗಡೆ. ಎಂದು ಗುರುವಿನ ಕೃಪೆಯಿಂದ, ಮಹಾತ್ಮನಿಂದ ನೀನು ಭಗವಂತ ಪರಮಾತ್ಮ ಇದ್ದೋ ತಮ್ಮ ಅಂತ ಎಂದು ಹೇಳಿ ಸಾರಿ ಸಾರಿ ಡಂಗುರ್ ಹಾಕಿ, ಅದು ಅಳಿಯದ ಭಸ್ಮ. ಈ ನಾವು ಹಚ್ಚಿದ ಭಸ್ಮ ಹಣೆಗೆ ನೀರು ಬಿಟ್ಟು ಕೆಟ್ಟ ಹೋಗ್ತದೆ, ಕೆಡ್ತದಿಲ್ಲ ಆ ಭಸ್ಮ. ಅಂತ ಭಸ್ಮ ಯಾವ ಗುರುನಾಥ ನಮಗೆ ಹಚ್ಚಿದ ಮೇಲೆ ಹೊರಗಿನ ಭಸ್ಮ ಹಚ್ಚಬಾರ್ದು ಅಂತಲ್ಲ, ಹಚ್ಚಲೇಬೇಕಂತ ನೇಮ ಇಲ್ಲ ಅಂತ. ಹಾಗಾಗಿ ಜ್ಞಾನಿಗಳಿಗೆ ಅವ್ರು ಯಥಾವತ್ತಿರ್ತಾರೆ. ಹೀಗೆ ಅನಂತ ರೀತಿ. ಯಾಕಂದ್ರೆ ಸಾಮಾನ್ಯವಾಗಿ ತಾನು ಎಷ್ಟು ದೊಡ್ಡವನಾದರೂ ವಿನಯದಿಂದ ಇರುವುದೇ ಅಮಾನ್ಯತ್ವ. ನಾವೆಷ್ಟೇ ದೊಡ್ಡವರಲ್ಲಿ ಶಿಷ್ಯರಾಗಿದ್ವಿ, ಗುರುವಾಗಿ
ಮತ್ತು ನಾಳೆ ಇನ್ನೊಂದಾಗ್ಬೋದು. ಆದರೆ ಅವನಲ್ಲಿ ಅಭಿಮಾನ ಚೋಡ್ನು ಮುಕ್ತಿ ರೋಕಡ. ಅಭಿಮಾನ ಇರಬಾರ್ದಂತ ಅವರು, ಇವೆಲ್ಲ ಇರಲಿ. ಆ ಕಾರಣ ಈ ರೀತಿ ಅನಂತ ಅಭಿಮಾನಗಳೇನವ, ಜಾತಿ, ಕುಲ, ಗೋತ್ರ, ತಪಸ್ಸು, ಅವೆಲ್ಲ ಇಲ್ಲಿ ಜ್ಞಾನಿಯ ಜೀವಿತ ಸಾಮಾನ್ಯವಾಗಿ ನೀರು ಪ್ರಾಣವನ್ನು ಕಾಪಾಡುವ ವಸ್ತುವಾದರೂ ಅದು ಎಷ್ಟು ವಿನಯವಾಗಿದೆ. ನೀರು ಕೆಲವು ಸಲ ಪ್ರಾಣವನ್ನು ಕಾಪಾಡುವಂಥ ವಸ್ತು ಆಗ್ಯದ. ಒಂದು ಪ್ರಾಣ ಹೋಗುವಂಥ ಜೀವಿಗೆ ಪ್ರಾಣ ಉಳಿಸುವಂಥ ಸಾಮರ್ಥ್ಯವುಳ್ಳಂಥ ನೀರು, ಅದಕ್ಕೆ ಏನನ್ನ ಅಭಿಮಾನ ಅದೇನೋ ಒಂಚೂರನ್ನ. ನೆತ್ತುಳಿದ್ರೂ ನಿನ್ನ ಪಾದ ಕೆಳಗದ, ನೀನು ಹಾಕೊಂಡ್ರು ತಲೆ ಮೇಲೆ ಅದ. ತಲೆ ಮೇಲೆ ದೊಡ್ಡವನಲ್ಲ, ಕಾಲಾಗಿ ಬಿದ್ದ ಸಣ್ಣವನಲ್ಲ. ಏನಾದ ಅಭಿಮಾನ? ಅದರಂತೆ ಇಲ್ಲಿ ನೀರಿಗೆ ಯಾಕಂದ್ರೆ ಅದಕ್ಕೆ ಆಕಾರನಿಲ್ಲ ಅಂತ. ಎಷ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಆಕಾರ ಅದೇ, ಅದು ನಿರಾಕಾರ. ಯಾವುದರಲ್ಲಿ ಬಿಟ್ಟರೆ ಅದೇ ಆಕಾರ. ತಂಬಿಗೆ ಹಾಕಿದ್ರೆ ತಂಬಿಗೆ ಆಕಾರ ಆಗ್ತದೆ, ಬಿಂದಿಗೆ ಹಾಕಿದ್ರೆ ಬಿಂದಿಗೆ ಆಕಾರ ಆಗ್ತದೆ, ಕಪ್ಪಸರು ಹಾಕಿದ್ರೆ ಕಪ್ಪಿನ ಆಕಾರ ಆಗ್ತದೆ, ಬೋಗಣೆ ಆಗಿದ್ರೆ ಬೋಗಣೆ ಆಕಾರ ಬರ್ತದೆ. ಅದರಂತೆ ಯಾವುದರಲ್ಲಿ ಬಿಟ್ಟರೆ ಅದೇ ಆಕಾರ. ಎಂಥ ಅಭಿಮಾನ ಶೂನ್ಯತ್ವ. ಬಿಂದಿಗೆ ನಾ ದೊಡ್ಡದಂತ ಅಭಿಮಾನ ಪಡಲಿಲ್ಲ, ತಂಬಿಗೆ ಬಂದಾಗ ಸಣ್ಣವನಂತ ಅಲ್ಲಲ್ಲಿ ನೋಡಿರೋದು. ಹಾಗಾಗಿ ನೀರಿಗೆ ಅಭಿಮಾನದಲ್ಲಿ ಶೂನ್ಯತ್ವ ಅಂದ್ರೇನು, ಅಭಿಮಾನವೇ ಇಲ್ಲ, ಶೂನ್ಯ. ಹೀಗೆ ನಮ್ಮ ಪ್ರವೃತ್ತಿ ಇದಕ್ಕೆ ಸಾಕ್ಷಿ ವಿರುದ್ಧವಾಗಿದೆ. ದುಃಖದಲ್ಲಿ ಇರುವವರಿಗೆ 1 ರೂಪಾಯಿ ದಾನ ಕೊಟ್ಟರೆ ದಪ್ಪ ಆದ ಅಕ್ಷರಗಳಿಂದ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂಬುದು ನಮ್ಮ ಭಾವ. 1 ರೂಪಾಯಿ ಇನ್ನು ಲಕ್ಷ ಕೋಟಿ ಕೊಟ್ಟರು ಬೇರೆ. ನಂದು ಕೆಳಗೆ ಬಂತೆ, ನಿಂದ ಮೇಲೆ ಬಂತೇನೆ, ಅವ್ರ ಹೆಸರಾದಲ್ಲಿ ನೋಡ್ರಿ, ಇವ್ರ ಹೆಸರಾದಲ್ಲಿ ಅಂತೀವಿಲ್ಲ. ಹೀಗೆ ಅಲ್ಪವಾದ ಉತ್ತಮ ಗುಣ ನಮ್ಮಲ್ಲಿ ಇದ್ದರೆ ಅದನ್ನು ಪರ್ವತದಷ್ಟು ಮಾಡಿ ನಮ್ಮ ನಗಾರಿಯನ್ನು ನಾವೇ ಬಾರಿಸಿಕೊಳ್ಳುತ್ತೇವೆ. ನಾವು ನಮ್ಮ ನಗಾರಿ ನಾವೇ ಬಾರಿಸೋದು. ನಮ್ಮನ್ನ ಭಗವಂತ ದಿಂಡಿಮ ಅಂದ್ರೇನೋ ಅವನು ಸಾರಬೇಕು, ಇವನು ಇಂಥವನಂತ ನಮ್ಮ ನಾವೇ ಬಾರಿಸಂತೀವಿ. ಹಾಗೆ ನಮ್ಮ ಪತಾಕೆಯನ್ನು ನಾವೇ ಹಾರಿಸಿಕೊಳ್ಳುತ್ತೇವೆ. ನಮ್ಮ ಸಲುವಾಗಿ ಮಂದಿ ಬಾಣ ಹೊಡಿತಾರ, ನಮ್ಮ ಸಲುವಾಗಿ ಮಂದಿ ನಗಾರಿ ಬಾರಿಸ್ತಾರಂದ್ರೆ ಆ ಪ್ರಶ್ನೆ ಬೇರೆ. ನಮ್ಮ ನಗಾರಿ ನಾವೇ ಬಾರಿಸೋದು, ನಮ್ಮವರೇ ನಮ್ಮ ಬಾಣವನ್ನು ಹೊಡೆಯೋದು, ಅರ್ಥ ಏನು ಅಂತ. ಹಾಗಾಗಿ ಜ್ಞಾನವನ್ನು ಬಯಸುವವನು, ಜ್ಞಾನಿಗೆಲ್ಲ ಹೇಳ ಮಾತಿದು, ಜ್ಞಾನದ ಮೋಕ್ಷದ ಆಪೇಕ್ಷೆ ಉಳ್ಳವನು ಈ ದುರ್ಲಕ್ಷಣವನ್ನು ಬಿಟ್ಟು ಬಿಡಬೇಕು. ಅಭಿಮಾನ ಮೊದಲು ಬಿಡು. ನಿನ್ನಲ್ಲಿ ಏನಾದರೂ ಒಳ್ಳೆ ಗುಣಗಳಿದ್ದರೆ ಗುಪ್ತವಾಗಿಟ್ಟುಕೋ, ಅವನು ಕಾಪಾಡಿಕೊ. ನೀನು ಕಾಲಾನುಸಾರವಾಗಿ ಅದು ನಿನ್ನನ್ನು ಕಾಪಾಡ್ತದೆ. ನಾವೇನಾದ್ರೂ ಇದ್ದು ಕಾಪಾಡಿದೀವಂದ್ರೆ ಕಾಲಕ್ರಮೇಣ ಅವು ನಮಗೆ ಕಾಪಾಡ್ತದಿಲ್ಲ. ಒಂದ್ಸಲ ಬಹಳ ದುರ್ಭಿಕ್ಷೆ ಅಂದ್ರೆ ಬರಗಾಲ ಬಂದಿತ್ತು. ಆ ಬರಗಾಲದಲ್ಲಿ ಕೆಸರು ಮೊಸರು ತಿಂದು ಹೋಗ್ಯಾರಂತ. ಹಿಂದಿನ ಕಾಲದಲ್ಲಿ 3-4 ಮಕ್ಕಳ ಸಂಸಾರದಲ್ಲಿ ದುಡಿದು ತಿನ್ನುವಂಥ ಬಡತನ ಕುಟುಂಬ.
ಈ ಬಡತನದಲ್ಲಿ ಬಾಳುವುದು ಹೇಗೆ ಅಂತ ದಿಕ್ಕ ತಪ್ಪೈತಿ. ಆವಾಗ ಗಂಡ ಯೋಚನೆ ಮಾಡಿದ, ಬದುಕುವುದು ಹೇಗೆ, ಮಕ್ಕಳನ್ನು ರಕ್ಷಣೆ ಮಾಡುವುದು ಹೇಗೆ, ಸಲಹುವುದು ಹೇಗೆ, ನಾನು ಬದುಕುವುದು ಹೇಗೆ. ಆವಾಗ ಬಹಳ ಚಿಂತೆಯಲ್ಲಿರುವಾಗ ಒಂದು ದಿನ ಹೆಂಡತಿ ಗೊತ್ತಾಯ್ತು, ಗಂಡ ಇದಕ್ಕಾಗಿ ಚಿಂತೆ ಮಾಡಿ ಕೊರಗ್ತಾನಂತ ಹೇಳಿ ಹೇಳಿದ್ಲು. ನೀವು ಯಾಕೆ ಚಿಂತೆ ಮಾಡ್ತೀರಿ ಅಂದಾಗ ಹೇಳಿದ, ಗೊತ್ತು, ಅದಕ್ಕಾಗಿ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೆಂಡತಿ ಹೇಳಿದ್ ನೋಡ್ರಿ. ಅಂದವನು ಪ್ರತ್ಯಕ್ಷ ನೋಡ್ತಿದ್ದಿ, ನಮ್ಮಲ್ಲಿ ಏನಾದ ಬದುಕಲಿಕ್ಕೆ, ಬೆಳಗ್ಗೆ ಎದ್ರೆ ಏನಿಲ್ಲ, ಗಂಜಿ ಸಾಯಿಲ್ಲ, ಉಪವಾಸ ಸಾಯ್ಬೇಕು, ನೀನು ಅಂಜಬೇಡ ಅಂತ ಹೇಳ್ತಿದ್ದಲ್ಲ, ಅದು ಹೇಗೆ ಅಂದರೆ, ಇಲ್ಲ ನಿನಗೆ ಗೊತ್ತಿಲ್ಲದಂತೆ ನಮಗೆ ಉಳ್ಳಂಥ ಸಮಯದಲ್ಲಿ ನಾನು ಪ್ರತಿ ದಿನದ ದುಡಿದ ಕಾಳುಗಳನ್ನು ಒಂದು ಇಡಿಕೆ ಗುಪ್ತವಾಗಿ ನಾನು ಇಟ್ಟೀನಿ, ಗಡಿಗೆ ಇಟ್ಟೀನಿ. ದುಡ್ಡಿನಲ್ಲಿ ಗುಪ್ತವಾಗಿ ಅಣಿ, 2 ಅಣಿ, 50 ಪೈಸೆ, 8 ಅಣಿ ಇವೆಲ್ಲ ಗುಪ್ತವಾಗಿ ರಕ್ಷಣೆ ಮಾಡೀನಿ. ಯಾರಿಗೆ ಹೇಳಿಲ್ಲ ಅವು, ಯಾಕಂದ್ರೆ ಯಾಕೆ ಹೇಳ್ಬೇಕಂತ. ಆದರೆ ಈ ಕಾಲಕ್ಕೆ ಅನುಸಾರವಾಗಿ ಅವು ನಮ್ಮನ್ನು ರಕ್ಷಣೆ ಮಾಡ್ತಾವ ನೋಡ್ರಿ, ಅದಕ್ಕೆ ಚಿಂತೆ ಮಾಡಬೇಡ ಅಂತ. ಹೌದಿಲ್ಲ? ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣ ಅವಂತ ಮಂದಿ ಹೇಳೋ ಅವಶ್ಯಕತೆ ಬೇಡ. ನಮ್ಮಲ್ಲಿ ಏನಿದ್ರು ನಮ್ಮಲ್ಲಿ ಇಟ್ಕೊಂಬಿಡಮ್ರಿ. ಆದರೆ ನಮಗೆ ಆಪತ್ಕಾಲ ಬಂತಂದ್ರೆ ಆ ಗುಣಗಳೇ ನಮ್ಮನ್ನು ಕಾಪಾಡ್ತಾರೆ. ಅಲ್ಲಿ ಕಾಪಾಡ್ತಿಲ್ಲ, ಬರಗಾಲದಾಗ ಕಷ್ಟ ಕಾಲದಲ್ಲಿ ನೀನು ಕಾಪಾಡ್ತದ. ಅದಕ್ಕಾಗಿ ಕೆಳಗೆ ಗುಪ್ತವಾಗಿರುವ ಬೀಜವೇ, ಬಿತ್ತಿದ ಬೀಜ ಅಷ್ಟೇ ಫಲ ಕೊಡಂಗಿಲ್ಲ. ಅರಣ್ಯದಲ್ಲಿ ಯಾರು ಬಿತ್ತಿ ಬಂದಾರ್ರಿ? ಅರಣ್ಯದಲ್ಲಿ ಬೆಳೆದಂತ ಗಿಡ ಮರಗಳು ಬಿತ್ತಿದಲ್ಲಿ ಬೆಳೆದವೇನ್ರಿ? ಇಲ್ಲಲ್ಲ. ಹಾಗಾಗಿ ಗುಪ್ತವಾಗಿ ಬಿತ್ತಿದ ಬೀಜಗಳೇ ವ್ಯಕ್ತವಾಗಿ ಅನಂತ ಫಲವನ್ನು ಕೊಟ್ಟಂತೆ. ನಿನ್ನಲ್ಲಿ ಒಳ್ಳೆಯದನ್ನು ಗುಪ್ತವಾಗಿ ನಿರಭಿಮಾನಿಯಾಗಿ ಒಳ್ಳೆಯ ಗುಣಗಳನ್ನು ಗುಪ್ತವಾಗಿಟ್ಟುವೋ, ಅದಕ್ಕೆ ಅನಂತ ಫಲವನ್ನು ಕೊಡುತ್ತದೆ. ಬಿದ್ದ ಬೀಜವು ಸಹ ಉಪಯೋಗ ಆಗ್ತದೆ ನೋಡ್ರಿ. ಹಾಗಾಗಿ ಎರಡನೇದು ಏನು ಹೇಳ್ತಂದ್ರೆ, ಅಂಧಬಿತ್ವ ಅಂದ್ರೆ ಡಂಬಾಚಾರ ಇರಕೂಡುದು. ಡಂಬಾಚಾರ, ನಾವು ಡಂಬಾಚಾರ ಬಗ್ಗೆ ಈಗಾಗಲೇ ಹೇಳಿವಲ್ಲ. ಇದೊಂದು ಸುಗುಣ. ಈ ಕಾಲದಲ್ಲಿ ಡಂಬವು ಪ್ರಪಂಚದಲ್ಲಿ ಎಲ್ಲೆಲ್ಲಿ ವ್ಯಾಪಿಸಿದೆ. ಅದು ಒಳ್ಳೆಯದೇ, ಆದರೆ ಈ ಕಾಲದಲ್ಲಿ ಎಲ್ಲೆಲ್ಲೋ ಹೋಗಿ ದಂಭವೆಂದರೆ ಅದೇಕೋ ಮನುಷ್ಯನಿಗೆ ಅತಿರುಚಿ ಅಂತ. ನಮ್ಮನ್ನು ಕೊಂಡಾಡಿದ್ರೆ ಅಥವಾ ಇನ್ನೊಂದು ಮಾಡಿದರೆ ಅದು ಬಹಳ ಎಷ್ಟು ಖುಷಿ ಪಡ್ತಾನೆ ಮನುಷ್ಯ. ಅಂದರೆ ತನ್ನ ಕಣ್ಣಿನಿಂದ ತಾನನ್ನು ನೋಡಿಕೊಳ್ಳದೆ ಮತ್ತೊಬ್ಬರ ಕಣ್ಣಿನಿಂದ ತನ್ನನ್ನು ನೋಡಿಕೊಳ್ಳಬೇಕೆನ್ನುವ ಇಚ್ಛೆಯೇ ದಂಭವೆನಿಸುತ್ತದೆ. ಇದು ಕೆಲಸ ಹಿಂಗೆ ನೋಡ್ರಿ. ಏನಂದ್ರೆ ತನ್ನ ಕಣ್ಣಿನಿಂದ ತನ್ನನ್ನು ನೋಡಿಕೊಳ್ಳದ, ನಮ್ಮ ಕಣ್ಣಿನಿಂದ ನಾವು ಏನು ನಮ್ಮ ಮುಖ ನಾವು ನೋಡುವೇನು? ಇಲ್ಲಲ್ಲ. ನೋಡಕ್ ಬರ್ತದೇನು? ಬರೋದಿಲ್ಲ. ಮತ್ತೊಬ್ಬರ ಕಣ್ಣಿನಿಂದ ತನ್ನನ್ನು ನೋಡಿಕೊಳ್ಳಬೇಕನ್ನುವ ಇಚ್ಛೆ, ಅದೇ ದಂಭ. ಭಕ್ತನಾಗಿದ್ದರೂ ಭಕ್ತನಂತೆ ತೋರಿಸುವುದು ಇದೊಂದು ದಂಭಾಚಾರ. ಜ್ಞಾನವಿಲ್ಲದಿದ್ದರೂ ಜ್ಞಾನಿಯಂತೆ ನಡೆಸುವುದು ಮತ್ತು ಪಂಡಿತನಾಗದಿದ್ದರೂ ಪಂಡಿತನಂತೆ ತೋರಿಸುವುದು, ಇದೆಲ್ಲ ದಂಭ ಮಹಾರಾಜನ ಸಾಮ್ರಾಜ್ಯ.
ದಂಭಾಚಾರ್ಯರ ಸಾಮ್ರಾಜ್ಯ. ಈಗಿನ ಕಾಲದಲ್ಲಿ ಇದೇ ಬಹಳ ನಡೆದ. ಇದಕ್ಕೆ ಬಹಳ ಮಹತ್ವ ಕೊಡ್ತದೆ ಜಗತ್ತು. ಅದಕ್ಕೆ ಯಾರದೇನು ಅಪ್ಪಣೆ ಬೇಕಾಗಿಲ್ಲ, ಅವ್ರವ್ರಿಗೆ ಬಿಟ್ಟು ವಿಚಾರ. ಯಾಕಂದ್ರೆ ಜಗತ್ತಲ್ಲಿ ರಾಜಕೀಯ ನಾಯಕರು ಅಂತಾರ, ಸಮಾಜದ ನಾಯಕರು ಆರ, ಸಮಾಜದ ಸೇವಕರು ಆರ, ಧಾರ್ಮಿಕ ಪ್ರಚಾರಕರು ಆರ, ಪಂಡಿತರು, ಪಾಮರರು, ಸಾಧುಗಳು, ಸನ್ಯಾಸಿಗಳು ಎಲ್ಲರೂ ಅವರವರ ಯೋಗ್ಯತಾನುಸಾರವಾಗಿ ದಂಬ ದೇವತೆಗಳ ಪೂಜಾರಿಗಳೇ ವಿನಃ ಅವ್ರ ಪೂಜಾರಿ ಆಗಿರಲಿಲ್ಲ. ತಮ್ಮನ್ನು ತಾವು ತಿಳ್ಕೊಂಡು ಜ್ಞಾನಿಯಾಗಿರೋನವರು. ಹಾಗಾಗಿ ಸಾಧುಗಳು ಸನ್ಯಾಸಿಗಳು ಅಂದರು. ಮತ್ತು ಉಳಿದವ್ರ ಗತಿ ದೂರಲಿಲ್ಲ. ಅವರವರ ಯೋಗ್ಯತೆ ಅನುಸಾರವಾಗಿ ಈ ದಂಬವೇ ಮಹಾಲೋಕವಾಸನೆ ಅಂತ ತಿಳ್ಕೋ. ಇದು ಲೋಕವಾಸನೆ ಇಲ್ಲ. ಸಮಾಜ ಸೇವೆ ಮಾಡ್ತೀವಿ ಅಂದ್ರೆ ಲೋಕವಾಸನೆ. ಇದರಿಂದ ಸಾಧು ಸನ್ಯಾಸಿಗಳ ವಿಷಯವು ನೀವು ತಿಳ್ಕೋಬೇಕಾದ್ರೆ ಇವರಲ್ಲಿ ದಂಬ ಆದೋ ಇಲ್ಲ ಅಂತ ತಿಳ್ಕೋಬೇಕಾಗಿತ್ತು ಅಂದ್ರೆ ಫೋಟೋ ತೆಗೆಯುವಾಗ ನೋಡ್ರಿ ಅವ್ರು ತಿಳಿತದ ಅಂತ ಹೇಳ್ಬಿಟ್ಟು ಸೂಚನೆ. ಫೋಟೋ ತೆಗೆಯುವಾಗ ಈ ಊರ್ಧ್ವ ದೃಷ್ಟಿ, ಚಿನ್ಮುದ್ರೆ, ಆಸಮಾಧಿ, ನಿಷ್ಠಾ, ಗರಿಷ್ಠತ, ಪಾದುಕೆಗಳು, ಯೋಗದಂಡಗಳು, ಜಪಮಾಲೆ, ಕಮಂಡಲ, ಕೃಷ್ಣಾಜೀನ, ಎಲ್ಲೆಲ್ಲಿಯೂ ಮೂಲೆಯಲ್ಲಿ ಬಿದ್ದು ತುಕ್ಕು ಹಿಡಿದಿರುವ ಪದಾರ್ಥಗಳೆಲ್ಲ ಆ ದಿನವೇ ಮೋಕ್ಷ. ಬರೀ ದಂಬಾಚಾರ, ಬರೀ ಆಡಂಬರ. ಸುಮ್ಮನೆ ಸಾಮಾನ್ಯವಾಗಿದ್ದರೆ ಆಗುವ ನಷ್ಟವೇನು? ಫೋಟೋ ದಿವಸ ಬಲಗಮತ್ತಾದ ಕೈ ಹಿಂಗಾವಲ್ಲಪ್ಪ ಮಹಾತ್ಮರು. ಹೌದಲ್ಲ, ಫೋಟೋ ತೆಗಿಗೆ ಅಷ್ಟೇ ಯಾಕೆ? ಯಾವಾಗಲೂ ಹಿಂಗೆ ಇರ್ಬೇಕಪ್ಪ. ಯಾವಾಗಲೂ ಹಿಂಗೆ ಇತ್ತು ಅಂದರೆ, ಫೋಟೋ ತೆಗಿನ ಹಂಗೆ ಇತ್ತು ಅಂದರೆ ಅದು ನಿಜವಾದದ್ದು ಅಂತ ಆಶೀರ್ವಾದ. ಫೋಟೋ ತೆಗಿ ಕೈ ಎತ್ತಿಡೋದು, ಫೋಟೋ ತೆಗೆದ ತಕ್ಷಣ ಕೈ ಇಳಿಸ್ಬಿಡೋದು. ಮತ್ತೆ ಈ ದಂಬಾಚಾರ ಅಂತಿರು, ನೀವು ಸಾಚೆ ಅಂತಿರು. ಹಾಗಾಗಿ ಇದು ಶ್ರೀ ಯಾರು ಅಂದರೆ ರಾಮಕೃಷ್ಣ ಪರಮಹಂಸರು. ಅವ್ರ ಫೋಟೋ ನೋಡ್ರಿ ಎಲ್ಲೇನು ಪರಮೇಶ್ವರ ಮನೆಗೆ. ಬಹುಶಃ ಅವರು ಮಹಾಭಾವರು, ಮಹಾಜ್ಞಾನಿಗಳು. ಅವ್ರು ಯಾವುದ ಫೋಟೋ ನೋಡಿ ನಮ್ಮಂಗ ಗಡ್ಡ ಮಾಡಿಕೊಂಡಂತ ಫೋಟೋ ಒಂದಿಲ್ಲ. ಎಲ್ಲ ಏನವ ಕ್ಷೌರಿಕ ಕೂದಲಿದ್ವಿ ಅವ್ ನೋಡ್ರಿ. ಹಾಗೆ ಒಂದು ದಿನ ಅವರು ಅದನ್ನು ತಡ್ರಿ ಫೋಟೋ ತೆಗಿತಿರಲ್ಲ, ಅದನ್ನ ತೆಗಿತೀನಿ ಅಂತ ಅನ್ಲಿಲ್ಲ. ಅವರು ಅನುಭವ ಆಗಿತ್ತಲ್ಲ. ಯಾಕಂದ್ರೆ ಆ ದಂಬ ಬಂತು ಅಂದ್ರೆ ಏನಾಗ್ತದ ನಿನಗಂದ್ರೆ, ಊರ್ಧ್ವಮುಖ ಅಥವಾ ಅಧೋಮುಖ, ಮೇಲೆ 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 ಹೋಗೋವನ್ನ ಕೆಳಗೆ ಕೆಳಗೆ ಕರ್ಕೊಂಬರ್ತದ ನೋಡು, ಎಚ್ಚರಿಲ್ಲ ಅಂದರು. ಹಾಗಾಗಿ ದಂಬವು ಅಸುರಿ ಪಂಥಿನ ಅಗ್ರನಾಯಕ. ಅಸುರಿ ಸಂಪತ್ತಿನಲ್ಲಿ ಅಗ್ರ ಅಂದರು ಮೊದಲೇ ನೋಡಿ. ಹಾಗಾಗಿ ಕಲಿಪುರುಷನ ಪ್ರಧಾನ ಮಂತ್ರಿ ಎಂದು ತಿಳಿರಿ. ಕಲಿಯುಗದಲ್ಲಿ ಪ್ರಧಾನಮಂತ್ರಿ ನೋಡೋಣ. ಹಾಗಾಗಿ ಇನ್ನೂ ಆಳವಾಗಿ ನೋಡಿದರೆ ಬಹಳಷ್ಟು ವಿಚಾರಗಳು ಆವಂತ ಮಹಾತ್ಮರು ಹೇಳ್ತಾ ಬಂದಾರ. ಇಲ್ಲಿಯ ಸಮಯದ ಅಭಾವದಿಂದ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ನಾವು ನೀವು ಗುರುಪಾದಕ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ.
ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿದೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿದೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು ದೇವರೆಂದೆನಿಸಿದ ಜೀವನ್ ಮುಕ್ತನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಒಳವರಗೆನ್ನದೆ ಒಳೆಬಚ್ಚಿ ಜ್ಯೋತಿಗೆ ಬೆಳಗು ಪ್ರಕಾಶನ ತಿಳಿದ ಮೈಮಾನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಬ್ರಹ್ಮಗೆ ಷಡ್ವರ್ಣಾತೀತಗೆ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿದೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಂ ದುಃಖಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ.